ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ನಾನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆಗಿರ್ಬೋದು, ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಆಗಿರ್ಬೋದು, ಬೆಂಗಳೂರು ಯೂನಿವರ್ಸಿಟಿ ಆಗಿರ್ಬೋದು, ಅದರದ್ದು BSc ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಅದೇ ರೀತಿಯಲ್ಲಿ ಸಣ್ಣ ಬರೀ ಡಿಗ್ರಿ ಅವ್ರಿಗೆ ಅಷ್ಟೇ ಹೇಳ್ದಲೇ ಸ್ಕೂಲ್ ಹುಡುಗರಿಗಾಗಿರ್ಬೋದು ಅಥವಾ ಕಾಮನ್ ಪೀಪಲ್ಗಾಗಿರ್ಬೋದು ಕೆಮಿಸ್ಟ್ರಿ ಅಂದರೆ ಏನು, ಕೆಮಿಸ್ಟ್ರಿ ಯಾಕೆ ಇಂಪಾರ್ಟೆಂಟು, ಕೆಲವರು ಕೆಮಿಸ್ಟ್ರಿ ಅಂದರೆ ಅವರ್ಷನ್ ಹೆದರಿಕೆ ಆಗುತ್ತೆ, ಎಷ್ಟೊಂದು ಈಕ್ವೇಷನ್ಸ್ ಇದೆ ಅಂತ ಹೇಳ್ತಾರೆ. ಆದರೆ ಕೆಮಿಸ್ಟ್ರಿ ಇಲ್ದಲೇ ನೀವು ಎವ್ರಿಡೇ ಇರೋಕ್ಕಾಗೋದೇ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಕೆಮಿಸ್ಟ್ರಿ ಪ್ರತಿದಿನ ಕಾಣಿಸ್ಕೊಳ್ತಾನೆ ಇರುತ್ತೆ. ಅದರದ್ದು ಬಗ್ಗೆ ಹೇಳೋಣ ಅಂತ ಕೆಮಿಸ್ಟ್ರಿ ಇನ್ ಆ್ಯಕ್ಷನ್ ಅಂತ ಸೀರೀಸ್ ಶುರು ಮಾಡಿದ್ದೀನಿ. ಅದರಲ್ಲಿ ಇವತ್ತು ನಾನು ಎರಡನೇ ಟಾಪಿಕ್ ತೊಗೊಂಡಿರುವಂಥದ್ದು. ಇವತ್ತಿನ ಟಾಪಿಕಲ್ಲಿ ಸೋಪ್ಸ್ ಆ್ಯಂಡ್ ಸರ್ಫ್ಯಾಕ್ಟೆಂಟ್ಸ್ ಅಂತ ಕರಿತೀವಿ ಅಥವಾ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಅಂತ ಕರಿತೀವಿ. ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಮಗೆ ಗೊತ್ತು ಸೋಪ್ ಇಲ್ಲ ಅಂದರೆ ನಮ್ಮ ಲೈಫ್ ಹೇಗಾಗುತ್ತೆ ಅಂತ. ಹಿಂಗೆ ಬರೀ ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಬ್ಯೂಟಿ ಅಂತ ಅಷ್ಟೇ ಹೇಳ್ತಲ್ಲ, ಹೆಲ್ತ್ ಕಾನ್ಷಿಯಸ್ ಆಗಿರೋದಕ್ಕೋಸ್ಕರ ಒಂದು ಚೈನೀಸ್ ಪ್ರಾವರ್ಬ್ ಏನು ಹೇಳುತ್ತೆ ಅಂತಂದರೆ, ಚೈನೀಸ್ ಅಲ್ಲ, ಲಿಬನೀಸ್ ಪ್ರಾವರ್ಬ್ ಅದೇನು ಹೇಳುತ್ತೆ ಅಂದರೆ, ಸೊ ನಿಮಗೆ ಹೆಲ್ತ್ ಚೆನ್ನಾಗಿರಬೇಕು ಅಂತಂದರೆ ಸೊ ನೀವು ಹೈಜೀನ್ನ ಮೇಂಟೈನ್ ಮಾಡಬೇಕು ಅಂತ ಅದು ಹೇಳುತ್ತೆ. ಸೊ ಹೈಜೀನ್ ಮೇಂಟೈನ್ ಮಾಡಿದ್ರೆ ನಾಟ್ ಓನ್ಲಿ ಬ್ಯೂಟಿ ಇರೋವಂಥದ್ದಲ್ಲ, ಹೆಲ್ತ್ಗೆ ಹೈಜೀನು ಮತ್ತು ಹೆಲ್ತ್ಗೂ ನಮಗೆ ಸೋಪ್ ಬೇಕೇ ಬೇಕು. ಸೊ ಸೋಪ್ ಅಂದರೆ ಏನು, ಅದು ಯಾವ ರೀತಿ ಇರುತ್ತೆ, ಹೇಗೆ ಅದು ಕ್ಲೆನ್ಸ್ ಮಾಡುತ್ತೆ, ಹೇಗೆ ಕೊಳೆ ತೆಗೆಯುತ್ತೆ, ಅದನ್ನೆಲ್ಲ ನಾನು ಇವತ್ತು ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಸೋಪ್ಸ್ ಆ್ಯಂಡ್ ಸರ್ಫ್ಯಾಕ್ಟೆಂಟ್ಸ್ ಅಂತ ನೀವು ನೀವು ದಿನಾ ಯೂಸ್ ಮಾಡ್ತಿರ್ತೀರ ಬೆಳಗ್ಗೆ ಹೊತ್ತು. ಸರ್ಫ್ಯಾಕ್ಟೆಂಟ್ಸ್ ಅನ್ನೋದು ಸೋಪ್ ಅಷ್ಟೇ ಅಂತಲ್ಲ, ಫೇಸ್ ವಾಶ್ ಆಗಿರ್ಬೋದು, ಶ್ಯಾಂಪೂನಲ್ಲಿ ಆಗಿರ್ಬೋದು, ಜೆಲ್ಲಲ್ಲಿ ಆಗಿರ್ಬೋದು, ಎಲ್ಲ ಕಡೆಗೂ ಎಲ್ಲಿ ನಿಮಗೆ ನೊರೆ ಬರುತ್ತಲ್ಲ ಅಲ್ಲೆಲ್ಲನೂ ನಿಮ್ಗೆ ಏನಾಗಿರುತ್ತೆ, ಸರ್ಫ್ಯಾಕ್ಟೆಂಟ್ಸ್ ಇರುತ್ತೆ. ಇದು ಹೆಂಗೆ ವರ್ಕ್ ಮಾಡುತ್ತೆ ಅಂದರೆ, ಇಟ್ ಗೋಯಿಂಗ್ ಟು ಫೈಟ್ ಎಗೇನೆಸ್ಟ್ ಡರ್ಟ್ ಆ್ಯಂಡ್ ಗ್ರೀಸ್. ನಿಮ್ಮ ಎಲ್ಲಿ ಡರ್ಟು ಮತ್ತು ಗ್ರೀಸ್ ಇರುತ್ತಲ್ಲ ಅಲ್ಲಿ ಇದು ಮಾಡುತ್ತೆ, ಅಂದರೆ ಆ್ಯಕ್ಟ್ ಮಾಡುತ್ತೆ. ಆ್ಯಕ್ಚುಲಿ ಸರ್ಫಾಕ್ಟೆಂಟ್ಸ್ ಏನಾಗಿರ್ತವೆ, ದೇ ಆರ್ ಆರ್ಗ್ಯಾನಿಕ್ ಇನ್ ನೇಚರ್. ನಿಮಗೆ ಗೊತ್ತಿದೆ, ಇಫ್ ದೇ ಆರ್ ಆರ್ಗ್ಯಾನಿಕ್ ಇನ್ ನೇಚರ್, ಮಾಲಿಕ್ಯುಲರ್ ನೇಚರ್ ಆಗಿರ್ತವೆ. ಸೊ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಆರ್ ನಾಟ್ ಸಾಲ್ಯುಬಲ್ ಇನ್ ವಾಟರ್. ಸೊ ಜನರಲಿ ದೇ ಇನ್ಸಾಲ್ಯುಬಲ್ ಇನ್ ವಾಟರ್, ದೇ ರಿಪಲ್ ವಾಟರ್. ಆ ಗ್ರೀಸು ಡರ್ಟು ಏನಿದೆಯಲ್ಲ ಅದೆಲ್ಲ ಆರ್ಗ್ಯಾನಿಕ್ ಆಗಿರ್ತವೆ. ಹಾಗಾಗಿ ಅವು ಡರ್ಟ್ನ ತೆಗಿತಾರೆ. ಅದಕ್ಕೇ ವರ್ಡ್ ಡ್ರೈ ಕ್ಲೀನಿಂಗ್ ಅಂತ ಬಂದಿದೆ. ಡ್ರೈ ಕ್ಲೀನಿಂಗ್ ಅಂದರೆ ಏನು ಅಂದರೆ, ಅಲ್ಲಿ ನೀರು ಯೂಸ್ ಮಾಡ್ದಲೆ ಎಲ್ಲಿ ಡರ್ಟು ಕ್ಲೀನ್ ಆಗಿರುತ್ತೆ. ಯೂಶಲಿ ಡ್ರೈ ಕ್ಲೀನಿಂಗ್ ಯಾವಾಗ ಕೊಡ್ತೀವಿ, ಯಾವುದೋ ಒಂದು ಆಯಿಲ್ ಆಗಿದೆ, ಯಾವುದೋ ಒಂದು ಗ್ರೀಸ್ ಆಗಿದೆ ಅಂದರೆ ಅವಾಗಷ್ಟೇ ನೀವು ಡ್ರೈ ಕ್ಲೀನಿಂಗ್ ಕೊಡ್ತೀರ. ಅವಾಗ ಏನು ಮಾಡ್ತಾರೆ, ಆ ಗ್ರೀಸು ಮತ್ತು ಆಯಿಲಿ ಅಥವಾ ಮಸಾಲೆ ಪದಾರ್ಥ ಏನಿರುತ್ತಲ್ಲ ಅದು ಯಾವಾಗೂ ಆರ್ಗ್ಯಾನಿಕ್ ನೇಚರ್ ಆಗಿರುತ್ತೆ. ಆರ್ಗ್ಯಾನಿಕ್ ಆಗಿರೋದಕ್ಕೋಸ್ಕರ ನೀರು ಹಾಕಿದ್ರೆ ಏನಾಗುತ್ತೆ, ಹೊರಗಡೆ ತೆಗಿಯೋಕ್ಕಾಗಲ್ಲ. ಬಿಕಾಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಆರ್ ನಾಟ್ ಸಾಲ್ಯುಬಲ್ ಇನ್ ವಾಟರ್, ದೇ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್ ಆಗಿರ್ತಾರೆ. ಹಾಗಾಗಿ ಏನಾಗುತ್ತೆ ಅಂತಂದರೆ, ನೀವು ಮಾಲಿಕ್ಯೂಲ್ ಏನು ಮಾಡ್ತಾರೆ ಅದನ್ನು ಡಿಸಾಲ್ವ್ ಮಾಡೋದಕ್ಕೆ ಸೊ ಪರ್ಟಿಕ್ಯುಲರ್ ಸಾಲ್ವೆಂಟ್ನ ಯೂಸ್ ಮಾಡಿ, ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಲೈಕ್ ಈಥರ್ ಇರ್ಬೋದು, ಇಲ್ಲ ಅಂತಂದರೆ ಆಲ್ಕೋಹಾಲ್ ಇರ್ಬೋದು, ಇಲ್ಲ ಅಂದರೆ ಅಸಿಟೋನ್ ಇರ್ಬೋದು, ಇದನ್ನು ಯೂಸ್ ಮಾಡಿ, ಸಿನ್ಸ್ ದೇ ಆರ್ ಆರ್ಗ್ಯಾನಿಕ್ ಇನ್ ನೇಚರ್, ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಆರ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್, ಅದರಲ್ಲೇ ಡಿಸಾಲ್ವ್ ಮಾಡಿ ಹೊರಗಡೆ ತೆಗಿತಾರೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಡ್ರೈ ಕ್ಲೀನಿಂಗ್. ಸೊ ವಿ ಆರ್ ಗೋಯಿಂಗ್ ಟು ಡೂ ದಿ ಕ್ಲೀನಿಂಗ್ ವಿತೌಟ್ ಯೂಸಿಂಗ್ ವಾಟರ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಡ್ರೈ ಕ್ಲೀನ್. ಬಿಕಾಸ್ ದೋಸ್ ಡರ್ಟ್, ದೋಸ್ ಗ್ರೀಸ್, ದೇ ಆರ್ ರಿಪಲ್ಡ್ ಬೈ ವಾಟರ್. ಅದೇ ಥರ ಏನಾಗುತ್ತೆ ಅಂದರೆ, ಹೇಗೆ ಅದನ್ನು ರಿಮೂವ್ ಮಾಡ್ತೀವಿ ನಾವು ಅಂತಂದರೆ, ಅಲ್ಲಿ ಮಿಸಲಿ ಅನ್ನೋದು ಒಂದು ಫಾರ್ಮೇಷನ್ ಆಗುತ್ತೆ. ಮುಂದೆ ಹೇಳ್ತಾ ಹೋಗ್ತೀನಿ. ಎಗೇನ್ ಸೋಪಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ, ಎರಡು ಥರ ಕಂಟೆಂಟ್ ಇರುತ್ತೆ. ಒಂದು ಹೈಡ್ರೋಫೋಬಿಕ್ ಇರುತ್ತೆ, ಇನ್ನೊಂದು ಹೈಡ್ರೋಫಿಲಿಕ್ ಇರುತ್ತೆ. ಒನ್ ವಿಚ್ ಗೋಯಿಂಗ್ ಟು ಲವ್ ಹೈಡ್ರೋಜನ್ ವಾಟರ್ ಇರುವಂಥದ್ದು, ಇನ್ನೊಂದು ಅದನ್ನು ಲವ್ ಮಾಡದೇ ಇರುವಂಥದ್ದು ಇರ್ತವೆ. ಈ ರೀತಿಯಾಗಿ ಎರಡು ನಿಮಗೆ ಕಾಣಿಸ್ಕೊಳ್ತಾ ಹೋಗ್ತವೆ. ಎರಡು ಕಾಂಪೊನೆಂಟು ಅಲ್ಲಿ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಒಂದು ಏನಾಗಿರುತ್ತೆ ಅಂತಂದರೆ, ವಿಚ್ ಗೋಯಿಂಗ್ ಟು ಲವ್ ವಾಟರ್, ಅದ ಒನ್ ವಿಚ್ ಗೋಯಿಂಗ್ ಟು ಹೇಟ್ ವಾಟರ್. ಹೈಡ್ರೋಫೋಬಿಕ್, ಹೈಡ್ರೋಫಿಲಿಕ್ ಅಂತ ಹೇಳ್ತೀವಿ. ಸೊ ಹೈಡ್ರೋಫೋಬಿಕ್ ಅಂದರೆ ಅದು ಏನಾಗುತ್ತೆ, ವಿಚ್ ಹೇಟ್ಸ್ ವಾಟರ್, ಇಟ್ ಹ್ಯಾಸ್ ಎ ಫೋಬಿಯಾ ಟುವರ್ಡ್ಸ್ ವಾಟರ್. ಅದಕ್ಕೆ ನಾವೇನಂತ ಕರಿತೀವಿ, ಹೈಡ್ರೋಫೋಬಿಕ್ ಅಂತ ಕರಿತೀವಿ. ಅದು ಟೈಲ್ ಪಾರ್ಟ್ ಇರುತ್ತೆ. ಅದೇ ಥರ ಏನಾಗುತ್ತೆ, ಹೈಡ್ರೋಫಿಲಿಕ್ ಅಂತ ಹೇಳ್ತೀವಿ, ವಿಚ್ ಲವ್ಸ್ ವಾಟರ್. ಅದೇನು ಮಾಡುತ್ತೆ,
ಟ್ರ್ಯಾಪ್ ಮಾಡುತ್ತೆ. ಸೊ ಅದೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ. ಹೈಡ್ರೋಫೋಬಿಕ್ ಹೆಡ್, ಹೈಡ್ರೋಫಿಲಿಕ್ ಟೈಲ್ ಇರುತ್ತೆ. ಸೊ ವಾಟರ್ನ ಹೈಡ್ರೋಫೋಬಿಕ್ ಏನು ಮಾಡುತ್ತೆ, ವಾಟರ್ನ ರಿಪಲ್ ಮಾಡುತ್ತೆ. ಹೈಡ್ರೋಫೋಬಿಕ್ ರಿಪಲ್ ಮಾಡುತ್ತೆ. ಹೈಡ್ರೋಫಿಲಿಕ್ ಏನಿದೆಯಲ್ಲ ಅದು ಅಟ್ರಾಕ್ಟ್ ಮಾಡುತ್ತೆ. ಸೊ ಆ ರೀತಿಯಾಗಿ ನಿಮ್ಮ ಬಟ್ಟೆಗಳೇನಾಗ್ತವೆ, ಕ್ಲೀನಾಗಿ ಹೊರಗಡೆ ಬರ್ತವೆ. ವಾಶ್ಡ್ ಅವೇ, ಲಿಫ್ಟ್ ಅವೇ ದಿ ಕ್ರೈಮ್, ಅದರೊಳಗಡೆ ಇರುವಂಥ ಕ್ರೀಮ್ ಏನಿದೆ ಅಥವಾ ಅದರೊಳಗಡೆ ಇರುವಂಥ ಡರ್ಟ್ ಏನಿದೆ, ಅದರೊಳಗಡೆ ಇರುವಂಥ ಗ್ರೀಸ್ ಏನಿದೆ ಹೊರಗಡೆ ಬರುತ್ತೆ. ಅದು ಹೇಗಾಗತ್ತೆ ಅದನ್ನು ನಾನು ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಜಸ್ಟ್ ಇಮ್ಯಾಜಿನ್ ಎ ಲೈಫ್ ವಿತೌಟ್ ಎ ಸೋಪ್ ಇಲ್ದಲೆ ಹೇಗಾಗ್ತಿತ್ತು ನಮ್ಮ ಲೈಫ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಕೆಮಿಸ್ಟ್ರಿ ಇಷ್ಟ ಇಲ್ಲ, ಕೆಮಿಸ್ಟ್ರಿ ಕಷ್ಟ ಅನ್ನೋರು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೋಪ್ ಇಲ್ದಿದ್ರೆ ನಿಮ್ಮ ಲೈಫ್ ಏನು ಆಗ್ತಿತ್ತು ಅಂತ. ಬಟ್ಟೆಗಳು ಒಗೆಯೋಕೆ ಆಗ್ತಿರಲಿಲ್ಲ, ಸ್ಟ್ರೈನ್ ಇರ್ತಿತ್ತು, ವಾಸನೆ ಬರ್ತಿತ್ತು. ನೆಕ್ಸ್ಟ್ ಏನಾಗ್ತಿತ್ತು ಅಂದರೆ ಅದರಿಂದ ನಿಮ್ಮ ಸ್ನಾನ ಮಾಡಲಿಲ್ಲ ಅಂತಂದರೆ ಬರೀ ನೀರು ಹಾಕಿದ್ರೆ ಧೂಳು ಕೊಳೆ ಹೋಗೋದಿಲ್ಲ. ಆವಾಗ ಏನಾಗ್ತಿತ್ತು ಅಂತಂದರೆ ಆಯಿಲ್ ಆಗ್ತಿತ್ತು, ಅಥವಾ ನಿಮಗೆ ಲುಗುಮಿ ಸ್ಟಿಕ್ಕಿ ಆಗುವಂಥದ್ದು ಅದೆಲ್ಲ ಆಗ್ತಿತ್ತು. ಅದೇ ರೀತಿ ನೀವು ಏನು ಅಡುಗೆ ಮಾಡಿದ್ರು ಕ್ಲೀನ್ ಮಾಡೋಕ್ಕೂ ನಿಮಗೆ ಅಗೇನ್ ಸರ್ಫ್ಯಾಕ್ಟೆಂಟ್ಸು ಸೋಪೇ ಬೇಕು. ಅದು ಅಲ್ಲಿ ಕ್ಲೀನ್ ಮಾಡಿಲ್ಲ ಅಂದರೆ ನಿಮ್ಮ ಅಡುಗೆ ಊಟ ಎಲ್ಲನೂ ಹಾಳಾಗೋಗ್ತಿತ್ತು. ಸೊ ನಿಮ್ಮ ಹೆಲ್ತ್ ಎಲ್ಲನೂ ಹಾಳಾಗೋಗ್ತಿತ್ತು. ಸೊ ನಿಮಗೆ ಸೋಪ್ ಇಲ್ಲ ಅಂದರೆ ನಿಮ್ಮ ಲೈಫೇ ಇಲ್ಲ. ಸೊ ದಟ್ಟು ಆಫ್ಟರ್ ಕೋವಿಡ್ ಎಲ್ಲ ಬಂದಮೇಲೆ ನಿಮಗೆ ಹೈಜೀನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಹೈಜೀನಿಗೆ ಇಂಪಾರ್ಟೆನ್ಸ್ ಕೊಡಲಿಲ್ಲ ಅಂದರೆ ಯಾವ ರೀತಿ ಆಗುತ್ತೆ ಅದೆಲ್ಲ ನಮಗೆ ಗೊತ್ತಾಗಿದೆ. ಹಾಗಾಗಿ ನಮಗೆ ಸೋಪ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಈಗೇನು ಸೋಪ್ ಅಂತ ನಮಗೆ ಹೇಗೆ ಅದು ಪದ ಎಟಮಾಲಜಿ ಅಂತ ಕರಿತೀವಿ, ಅದು ಹೇಗೆ ಬಂದಿದೆ ಆ ವರ್ಡ್ ಅಂತಂದರೆ ಅಲ್ಲಿ ಆ್ಯಕ್ಚುಲಿ ಗೊತ್ತಿಲ್ಲ, ಇಟ್ಸ್ ಎ ಲೆಜೆಂಡ್ ಆರ್ ಎ ಮಿತ್ ಅಂತ. ಬಟ್ ಆ್ಯಕ್ಚುಲಿ ಮೌಂಟ್ ಸೋಪೋ ಅಂತ ಒಂದು ಮೌಂಟೈನ್ ಇತ್ತು, ಇಲ್ಲಿ ಕಾಣಿಸ್ತಾ ಇದೆ ಚಿತ್ರದಲ್ಲಿ ಅನಿಸುತ್ತೆ. ಏನ್ಷಿಯಂಟ್ ರೋಮನ್ ಟೇಲ್ ಆಫ್ ಎನ್ ಆಕ್ಸಿಡೆಂಟಲ್ ಡಿಸ್ಕವರಿ. ಅವ್ರು ಹೇಳೋ ಪ್ರಕಾರ ಸೋಪ್ ಅನ್ನೋದು ಆಕ್ಸಿಡೆಂಟಲಿ ಅದು ಡಿಸ್ಕವರಿ ಆಯಿತು ಅಂತಾರೆ. ಅಕಾರ್ಡಿಂಗ್ ಟು ದಿಸ್ ಲೆಜೆಂಡ್, ಏನ್ಷಿಯಂಟ್ ರೋಮನ್ ಟೇಲ್ ಹೇಳೋ ಪ್ರಕಾರ ಏನಾಗ್ತಿತ್ತಂತಂದರೆ ಮೌಂಟ್ ಸ್ಯಾಪೋ ಅಂತ ಒಂದು ಮೌಂಟೈನ್ ಇತ್ತಂತೆ. ಅದ್ರ ಮೇಲ್ಗಡೆ ಏನು ಮಾಡ್ತಿದ್ರಂತೆ ಅಂದರೆ ಅವರು ಅನಿಮಲ್ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರಂತೆ ಆನ್ ದಿ ಟಾಪ್ ಆಫ್ ದಿ ಮೌಂಟ್ ಸ್ಯಾಪೋ. ನಿಮಗೆ ಗೊತ್ತಿರ್ಬೋದು, ರೋಮನ್ಸ್ ಇದೆಯಲ್ಲ, ದೇ ಆರ್ ದಿ ವೆರಿ ಹೈಜೀನಿಕ್ ಪರ್ಸನ್. ದೋಸ್ ಆರ್ ದಿ ಪರ್ಸನ್ಸ್ ಹೂ ಸ್ಟಾರ್ಟೆಡ್ ಬೇದಿಂಗ್ ಇನ್ ದಿ ಬಿಗಿನಿಂಗ್. ಅಂದರೆ ಯಾವಾಗ ನೋಮ್ಯಾಡ್ ಥರ ಮನುಷ್ಯ ಏನು ಮಾಡ್ತಿದ್ದ, ಒಂದು ಕಡೆ ಉಳಿದಲೆ ತಿರ್ಗಲ್ ತಿಪ್ಪಿ ಥರ ಎಲ್ಲ ಕಡೆಗೂ ಓಡಾಡ್ತಿದ್ನಲ್ಲ ಅವನು. ಆಮೇಲೆ ಏನು ಮಾಡ್ದ ಅವನು, ತಾನು ಒಂದು ಕಡೆಗೆ ಉಳಿಯೋಕ್ಕೆ ಶುರು ಮಾಡ್ದ. ಆ ಕಾಲದಿಂದ ಲೆಕ್ಕ ಹಿಡಿದ್ರೆ ಫಸ್ಟು ಸ್ನಾನ ಮಾಡೋಕ್ಕೆ ಶುರು ಮಾಡಿದ್ದು ಯಾರು ಅಂತಂದರೆ ಅವರು ರೋಮನ್ಸನೇ. ಅವರು ಪಬ್ಲಿಕ್ ಟಾಯ್ಲೆಟ್ಸ್ಗಳನ್ನ ಕಟ್ಟಿಸಿದ್ರು ಎಲ್ಲ ಸ್ನಾನ ಮಾಡ್ಕೊಳ್ಳೋಕ್ಕೆ. ಅಂದರೆ ಹೈಜೀನ್ ಬಗ್ಗೆ ಫಸ್ಟು ನಮಗೆ ಇಂಪಾರ್ಟೆನ್ಸ್ ಗೊತ್ತಿದ್ದು ಯಾರಿಗೆ ಅಂತಂದರೆ ರೋಮನ್ಸ್ಗೆ ಅಂತ ಹೇಳ್ತಾರೆ. ಸೊ ಅವ್ರು ಎಷ್ಟು ಹೈಜೀನ್ ಮೈಂಟೈನ್ ಮಾಡ್ತಾಯಿದ್ರು ಅಂತಂದರೆ ಯಾವುದೇ ಒಂದು ಅನಿಮಲ್ನ ಕಟ್ ಮಾಡಬೇಕಾದ್ರೆ, ಅಂದರೆ ಯಾವುದೋ ಒಂದು ಪ್ರಾಣಿನ ತಿನ್ನೋದಕ್ಕಾಗಿರ್ಬೋದು ಅಥವಾ ದೇವರು ಕೊಡೋದಾಗಿರ್ಬೋದು, ಅದನ್ನು ಸ್ಯಾಕ್ರಿಫೈಸ್ ಮಾಡಿದಾಗ, ಅದನ್ನು ಕಡಿತಿದ್ದಾಗ ಅವ್ರು ಏನು ಮಾಡ್ತಿದ್ರಂತೆ ಅಂದರೆ ಬೆಟ್ಟದ ಮೇಲ್ಗಡೆ ಹೋಗ್ತಿದ್ರಂತೆ. ಯಾಕೆ ಅಂದರೆ ಯಾವ ಊರಲ್ಲಿ ಮಾಡಿದ್ರೆ ಅದು ಹಾಳಾಗೋಗುತ್ತೆ ಅಥವಾ ಇದಾಗತ್ತೆ ಅಂತ. ಅದು ಏನು ಆಗ್ತಿತ್ತಂತೆ ಅಂದರೆ ಅದಕ್ಕೆ ಕಟ್ ಮಾಡಿದಾಗ ಯೂಶಲಿ ಫ್ಯಾಟು ಮತ್ತು ಆ್ಯಶು ಹೊರಗಡೆ ಬರುತ್ತೆ ಈ ರೀತಿಯಾಗಿ. ಅದೇನಾಗ್ತಿತ್ತಂತಂದರೆ ಮಳೆ ಬಂದಾಗ ಆ ನೀರು ಮೇಲ್ಗಡೆಯಿಂದ ಕೆಳಗಡೆಗೆ ಬಂದಾಗ ಆ ಬಟ್ಟೆಗಳನ್ನ ಯಾವ ಥರ ಹೆಣ್ಮಕ್ಳುಗಳು ವಾಶ್ ಮಾಡಿದಾಗ ಅಥವಾ ಅಲ್ಲಿ ಸ್ನಾನ ಮಾಡಿಕೊಂಡಾಗ ಅವ್ರು ತುಂಬ ಚೆನ್ನಾಗಿ ಕ್ಲೀನಾಗಿ ಆಗ್ತಿತ್ತಂತೆ. ಸೊ ಅವಾಗ ಅವ್ರು ಅನ್ಕೋತಿದ್ರಂತೆ ಈ ವಾಟ್ರಲ್ಲಿ ಏನೋ ಸ್ಪೆಷಾಲಿಟಿ ಇದೆ, ಈ ಮಣ್ಣಲ್ಲಿ ಏನೋ ಇದೆ, ಆದ್ದರಿಂದ ಅದು ಕ್ಲೀನ್ ಆಗ್ತಿದೆ ಅಂತ. ಆವಾಗ ಅವ್ರಿಗೆ ನಮಗೆ ಯಾವಾಗ ಅನಿಮಲ್ ಸ್ಯಾಕ್ರಿಫೈಸ್ ಮಾಡಿದಾಗ ಆ ನೀರು ಮಳೆ ಬಂದಾಗ ಆ ನೀರಲ್ಲಿ ವಾಶ್ ಮಾಡಿದ್ರೆ ಕ್ಲೀನ್ ಆಗುತ್ತೆ ಅಂತ ಹೇಳಿ ಅದಕ್ಕೆ ಸೋಪು ಅಂತ ಹೇಳ್ತಿದ್ರು. ಆಮೇಲೆ ಅದು ಸೋಪ್ ಅಂತ ಆಯಿತು ಅಂತ ಹೇಳ್ತಾರೆ. ಈ ರೀತಿಯಾಗಿ ಬೈ ಚಾನ್ಸ್ ಸೋಪು ಈ ರೀತಿ ಆಯಿತು ಅಂತ. ಯೂಶಲಿ ಸೋಪ್ನ ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂದರೆ ಅನಿಮಲ್ ಫ್ಯಾಟ್ ಮತ್ತು ವುಡ್ ಆ್ಯಶ್ ಎರಡೂ ನಾವು ಹೀಟ್ ಮಾಡಿದಾಗ ನಮಗೆ ಸೋಪ್ ಬರುತ್ತೆ ಅಂತ ಹೇಳ್ತೀವಿ. ಆದರೆ ಅದನ್ನ ಹಿಸ್ಟ್ರಿನೆಲ್ಲ ತೆಗೆದು ನೋಡಿದ್ರೆ ಮೌಂಟ್ ಸ್ಯಾಪೋ ಅನ್ನೋಂಥ ಮೌಂಟೇನೇ ನಮಗೆ ಕಾಣಿಸೋದಿಲ್ಲ. ಬಟ್ ಈ ಸ್ಟೋರಿ ಹೇಳುತ್ತೆ ಆ ರೀತಿಯಾಗಿ ಎಂಟಮಾಲಜಿ ಬಂದಿದೆ ಅಂತ ಅದು ಕತೆ ಹೇಳುತ್ತೆ. ಹಾಗಾದರೆ ಸರ್ಫ್ಯಾಕ್ಟ್ಸ್ ಅಂದರೆ ಏನು? ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಎ ಸೋಪ್ ಆ್ಯಂಡ್ ಎ ಸರ್ಫ್ಯಾಕ್ಟೆಂಟ್ಸ್. ನಾವೇನು ಡಿಟರ್ಜೆಂಟ್ಸ್ ಅಂತ ಕರಿತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಸೋಪ್ ಅಂದರೆ ನ್ಯಾಚುರಲ್ ಆಗಿ ಬರುವಂಥದ್ದು. ಆಯಿಲು ಮತ್ತು ಅದೇ ನಾನು ಹೇಳ್ದಂಗೆ ಫ್ಯಾಟ್ ಇರ್ಬೋದು, ಆಯಿಲ್ ಇರ್ಬೋದು, ಅದಕ್ಕೆ ಜೊತೆಗೆ ಟ್ರೀಟ್ ಮಾಡಿದಾಗ ಬರುತ್ತೆ. ಅದು ಸಿಂಥೆಟಿಕಲಿ ನಾವು ಯಾವಾಗ ಪ್ರಿಪೇರ್ ಮಾಡ್ತಿರಲ್ಲ ಆವಾಗ ಅದನ್ನೇನಂತ ಕರಿತೀವಿ, ಸರ್ಫ್ಯಾಕ್ಟೆಂಟ್ಸ್ ಅಂತ ಕರಿತೀವಿ. ಅದು ಸೋಪ್ಗಿನ ಆ್ಯಕ್ಟಿವಿಟಿ ಇಂಪ್ರೂವ್ ಮಾಡ್ಕೊಂಡಿದ್ದೀವಿ. ಸರ್ಫೇಸ್ ಆ್ಯಕ್ಟಿವ್ ರಿಯೇಜೆಂಟ್ ಇವೇನು ಮಾಡ್ತವೆ ಅಂದರೆ ಸರ್ಫೇಸ್ ಆಫ್ ದಿ ಕ್ಲಾತ್ ಆಗಿರ್ಬೋದು, ಸರ್ಫೇಸ್ ಆಫ್ ದಿ ಸ್ಕಿನ್ ಆಗಿರ್ಬೋದು, ಅಲ್ಲೇನು ಮಾಡ್ತವೆ ಆನ್ ದಿ ಸರ್ಫೇಸ್ ದೇ ಗೋಯಿಂಗ್ ಟು ಕ್ಲೀನ್. ಅದಕ್ಕೋಸ್ಕರ ಇದನ್ನು ಏನಂತ ಕರಿತೀವಿ, ಸರ್ಫ್ಯಾಕ್ಟೆಂಟ್ಸ್ ಅಂತ ಕರಿತೀವಿ. ಸರ್ಫೇಸ್ ಆ್ಯಕ್ಟಿವ್ ರಿಯೇಜೆಂಟ್ಸ್ ಅಂತ ಕರೀತಾರೆ. ಸರ್ಫೇಸಲ್ಲಿ ಏನು ಮಾಡ್ತವೆ, ಇವು ಕ್ಲೀನ್ ಮಾಡ್ತವೆ, ಆ್ಯಕ್ಟಿವ್ ಆಗಿರ್ತವೆ. ಅದಕ್ಕೋಸ್ಕರ ಇದನ್ನು ಸರ್ಫ್ಯಾಕ್ಟೆಂಟ್ಸ್ ಅಂತ ಕರೀತಾರೆ.
ಅದೇ ರೀತಿ ಫಸ್ಟ್ ಡಿಟರ್ಜೆಂಟ್ ಪೌಡರ್ ಬಂದಿದ್ದು ಮಾರ್ಕೆಟ್ಗೆ ಯಾವುದು ಅಂದರೆ ಸರ್ಫ್. ಆ್ಯಕ್ಚುಲಿ ಅದು ಸರ್ಫ್ಯಾಕ್ಟೆಂಟ್ಸನ್ನೇ, ಆದರೆ ಕಾಮನ್ ಪೀಪಲ್ಗೆ ಅದನ್ನು ಪ್ರೊನೌನ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅದನ್ನು ಶಾರ್ಟ್ ಮಾಡಿ ಅವರು ಸರ್ಫ್ ಅಂತ ಇಟ್ಟಿದ್ದರು. ಸೊ ಇಲ್ಲೂ ಏನಾಗುತ್ತೆ ಅಂದರೆ ಈ ಸರ್ಫ್ಯಾಕ್ಟೆಂಟ್ಸೇ ಮೇನ್ ಇಂಗ್ರೀಡಿಯೆಂಟ್ ಪ್ರೆಸೆಂಟ್ ಇನ್ ಡಿಟರ್ಜೆಂಟ್ ಸೋಪ್ಸ್ ಇರ್ಬೋದು, ನಿಮ್ಮದು ಶ್ಯಾಂಪೂ ಆಗಿರ್ಬೋದು ಅಥವಾ ನಿಮ್ಮದು ಫೇಸ್ ವಾಶ್ ಆಗಿರ್ಬೋದು, ಎಲ್ಲದರಲ್ಲೂ ಮೇನಾಗಿರುವಂಥದ್ದು ಏನು ಇಂಗ್ರೀಡಿಯೆಂಟ್ ಅಂತಂದರೆ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಯಾವುದು ಅಂತಂದರೆ ವಿಚ್ ಗೋಯಿಂಗ್ ಟು ರಿಮೂವ್ ದಿ ವಿಚ್ ಗೋಯಿಂಗ್ ಟು ಕ್ಲೆನ್ಸ್ ವಿಚ್ ಗೋಯಿಂಗ್ ಟು ರಿಮೂವ್ ದಿ ಡರ್ಟ್, ಅದು ಯಾವುದು ಅಂದರೆ ಸರ್ಫ್ಯಾಕ್ಟೆಂಟ್ಸ್ ಅಂತ ಕರಿತೀವಿ, ಸರ್ಫೇಸ್ ಆ್ಯಕ್ಟಿವ್ ರಿಯೇಜೆಂಟ್ಸ್ ಅಂತ ಕರಿತೀವಿ. ಅದು ಮುಂಚೆನೇ ಹೇಳ್ದಂಗೆ ಅದರಲ್ಲಿ ಎರಡು ಪಾರ್ಟ್ಸ್ ಇರುತ್ತೆ. ಒಂದು ವಾಟರ್ ಲವಿಂಗ್ ಇರುತ್ತೆ, ಇನ್ನೊಂದು ವಾಟರ್ ಹೇಟಿಂಗ್ ಇರುತ್ತೆ. ಒಂದು ವಾಟ್ರಲ್ಲಿ ಸಾಲ್ಯುಬಲ್ ಆಗ್ತಿರುತ್ತೆ, ಇನ್ನೊಂದು ವಾಟ್ರಲ್ಲಿ ಇನ್ಸಾಲ್ಯುಬಲ್ ಆಗಿರುತ್ತೆ. ಸೊ ಉದ್ದ ಟೈಲ ಇರುವಂಥ ಒಂದು ಮಾಲಿಕ್ಯೂಲು, ಅದಕ್ಕೆ ಒಂದು ಹೆಡ್ ಇರುತ್ತೆ. ದಟ್ ಹೆಡ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್, ಟೈಲ್ ಈಸ್ ವಾಟರ್ ಸಾಲ್ಯುಬಲ್ ಆಗಿರುತ್ತೆ. ಸಾರಿ, ಹೆಡ್ ಏನಾಗಿದೆ ವಾಟರ್ ಸಾಲ್ಯುಬಲ್ ಆಗ್ತಾ ಇರುತ್ತೆ, ಟೈಲ್ ಏನಿದೆಯಲ್ಲ ಅದು ವಾಟರ್ ಹೇಟಿಂಗ್ ಆಗ್ತಾ ಇರುತ್ತೆ. ಹೈಡ್ರೋಫಿಲಿಕ್ ಅಂತ ಕರಿತೀವಿ, ಹೈಡ್ರೋಫೋಬಿಕ್ ಅಂತ ಕರಿತೀವಿ. ಫಿಲಿಕ್ ಅಂದರೆ ವಿಚ್ ಗೋಯಿಂಗ್ ಟು ಲವ್, ಫೋಬಿಕ್ ಅಂದರೆ ವಿಚ್ ಗೋಯಿಂಗ್ ಟು ಹ್ಯಾವ್ ಎ ಫೋಬಿಯಾ ಟುವರ್ಡ್ಸ್ ದಟ್. ಸೊ ಆ ರೀತಿಯಾಗಿ ಆಗಿರುತ್ತೆ. ಸೊ ಈ ಸರ್ಫ್ಯಾಕ್ಟೆಂಟ್ಸು ಏನು ಮಾಡುತ್ತೆ ಅಂದರೆ ಮುಂದಿನ ಸ್ಲೈಡಲ್ಲಿ ಹೇಳ್ತೀನಿ ಅದು ಹೇಗೆ ಮಾಡುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನಾನು ಮುಂಚೆನೇ ಹೇಳ್ದಂಗೆ ನಿಮ್ಮದು ವಾಟರ್ ಇರ್ಬೋದು, ಆಯಿಲ್ ಇರ್ಬೋದು, ಅಥವಾ ಈ ಗ್ರೀಸು, ಡರ್ಟು, ಇದೆಲ್ಲ ಏನು ಅಂತ ಹೇಳ್ತೀವಲ್ಲ, ಕೊಳೆ ಅಂತ ಏನು ಹೇಳ್ತೀವಲ್ಲ, ಅವೆಲ್ಲನೂ ಆರ್ಗ್ಯಾನಿಕ್ ನೇಚರ್ ಆಗಿರುತ್ತೆ. ಆರ್ಗ್ಯಾನಿಕ್ಕು ದೇ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಸೊ ವಿತೌಟ್ ಸರ್ಫ್ಯಾಕ್ಟೆಂಟ್ಸ್ ಏನಾಗ್ತಿರ್ತವೆ, ಒಂದು ಒಳಗಡೆ ಮಿಕ್ಸ್ ಆಗೋದಿಲ್ಲ. ನೀವು ಕೆಲವೊಂದು ಸಲ ಬಟ್ಟೆ ಹಾಕಿದ್ರೂ ಬಟ್ಟೆ ಏನಾಗುತ್ತೆ ಅಂತಂದರೆ ನೀರೊಳಗಡೆ ಡಿಸಾಲ್ವೇ ಆಗಲ್ಲ, ಅಥವಾ ಆದ್ರೂ ಅದರಲ್ಲಿರೋಂಥ ಡರ್ಟು, ಗ್ರೀಸು ಹೊರಗಡೆ ಬರೋದಿಲ್ಲ. ಅದನ್ನು ಫೈಟ್ ಮಾಡೋದಕ್ಕೆ ನನಗೆ ಸರ್ಫ್ಯಾಕ್ಟೆಂಟು ಬೇಕೇ ಬೇಕು. ಅದೇನು ಮಾಡುತ್ತೆ ಅಂದರೆ ಈ ಆಯಿಲು ಮತ್ತು ವಾಟ್ರನ್ನ ಒಂದಕ್ಕೊಂದು ಬ್ಲೆಂಡ್ ಆಗಂಗೆ, ಒಂದಕ್ಕೊಂದು ರಿಯಾಕ್ಟ್ ಆಗಂಗೆ ಅವು ಪ್ರಯತ್ನ ಪಡ್ತವೆ. ಹಾಗಾಗಿ ಏನಾಗ್ತವೆ, ಅವು ಡರ್ಟ್ನೆಲ್ಲೂ ತೆಗೆಯೋದಕ್ಕೆ ಹೆಲ್ಪ್ ಮಾಡ್ತವೆ. ಮೇಯ್ನಾಗಿ ಅದರದ್ದು ಫಂಕ್ಷನ್ಸ್ ಏನು ಅಂದರೆ ಇಟ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ವೆಟಬಿಲಿಟಿ. ವೆಟಬಿಲಿಟಿ ಅಂತಂದ್ರೇನು, ನಿಮಗೆ ಒಂದು ಬಟ್ಟೆ ಇದೆ, ಬಟ್ಟೆ ಮೇಲೆ ಏನಾಗ್ತಾ ಇದ್ದೀವಿ ಅಂತಂದರೆ ಡಿಟರ್ಜೆಂಟ್ ಪೌಡರ್ ಮತ್ತು ವಾಟರ್ ಹಾಕಿ ಸೊಲ್ಯೂಷನ್ನ ಮಾಡಿದ್ದೀವಿ. ಅದು ನಿಮ್ಮ ಬಟ್ಟೆ ಒಳಗಡೆ ಹೋಗಬೇಕು ಅಂದರೆ ಪೆನೆಟ್ರೇಟ್ ಆಗಬೇಕು ಅಂತಂದರೆ ಅದಕ್ಕೆ ಸರ್ಫ್ಯಾಕ್ಟೆಂಟ್ಸು ಬೇಕೇ ಬೇಕು. ಈ ಸರ್ಫ್ಯಾಕ್ಟೆಂಟ್ಸ್ ಏನು ಮಾಡುತ್ತೆ ಅಂದರೆ ರೆಡ್ಯೂಸಸ್ ದಿ ಸರ್ಫೇಸ್ ಟೆನ್ಷನ್, ಲೋಯೆಸ್ಟ್ ಸರ್ಫೇಸ್ ಟೆನ್ಷನ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ಏನಾಗುತ್ತೆ, ಆ ಬಟ್ಟೆ ಡಿಟರ್ಜೆಂಟ್ ಪೌಡ್ರ್ ಸೋಕ್ ಆಗಿರೋ ವಾಟರ್ ಒಳಗಡೆ ಏನಾಗುತ್ತೆ, ಈಸಿಯಾಗಿ ಪೆನೆಟ್ರೇಟ್ ಆಗುತ್ತೆ. ಇದಕ್ಕೆ ಈ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ವೆಟಬಿಲಿಟಿ ಅಂತ ಕರಿತೀವಿ. ಅದೇ ಥರ ಎರಡನೇದು ಇಂಪಾರ್ಟೆಂಟ್ ಫಂಕ್ಷನ್ ಈ ಸರ್ಫ್ಯಾಕ್ಟೆಂಟ್ಸ್ ಏನು ಮಾಡುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ಎಮಲ್ಸಿಫಿಕೇಷನ್ ಅದು ಜಾಸ್ತಿ ಮಾಡುತ್ತೆ. ಅಂದರೆ ಈ ವಾಟರ್ ಮತ್ತು ಆಯಿಲು ಮಿಕ್ಸ್ ಆಗಲ್ಲ, ಅದ್ರ ಜೊತೆಗೆ ನೀವು ಡಿಟರ್ಜೆಂಟ್ ಪೌಡರ್ ಹಾಕಿ ಚೆನ್ನಾಗಿ ಶೇಕ್ ಮಾಡಿದ್ರೆ ಆವಾಗ ಏನು ಮಾಡುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಫಾರ್ಮ್ ಫೋಮಿಂಗ್. ಈಗ ಎರಡಿತ್ತು ಬೈನರಿ ಮಿಕ್ಸ್ಚರ್ ಆಗಿರುತ್ತೆ, ಅದಕ್ಕೆ ಇನ್ನೊಂದು ಹಾಕಿದಾಗ ಏನು ಮಾಡುತ್ತೆ, ಅದೇನು ಮಾಡುತ್ತೆ ಅಂದರೆ ಅದರಲ್ಲಿರುವಂಥ ಡರ್ಟು, ಗ್ರೀಸ್ನೆಲ್ಲ ಏನು ಮಾಡುತ್ತೆ, ಇನ್ ದಿ ಫಾರ್ಮ್ ಆಫ್ ಫೋಮ್ ಹೊರಗಡೆ ತೆಗೆಯುತ್ತೆ. ಬ್ರೇಕ್ಸ್ ದಿ ಸರ್ಫೇಸ್ ಟೆನ್ಷನ್, ಅದು ಸರ್ಫೇಸ್ ಟೆನ್ಷನ್ನ ಬ್ರೇಕ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಈ ಥರ ಮಿಸಲಿ ಫಾರ್ಮೇಷನ್ ಆಗುತ್ತೆ, ಎಮಲ್ಸಿಫಿಕೇಷನ್ ಆ್ಯಂಡ್ ಕ್ಲೀನಿಂಗ್. ಫಸ್ಟು ವೆಟಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಎಮಲ್ಸಿಫೈಯಿಂಗ್ ಆಗುತ್ತೆ, ಫೋಮ್ ಫಾರ್ಮೇಷನ್ ಆಗುತ್ತೆ, ಅದಾದಮೇಲೆ ಮಿಸಲಿ ಫಾರ್ಮೇಷನ್ ಆಗುತ್ತೆ. ಆ ಮಿಸಲಿ ಏನಾಗುತ್ತೆ ಅಂದರೆ ಡಿಸ್ಪರ್ಸ್ ಆಗಿಬಿಡುತ್ತೆ, ವಿಚ್ ನಾಟ್ ಗೋಯಿಂಗ್ ಟು, ಈಗ ಕೊಳೆ ತೆಗೆದಿದ್ದೀವಿ, ಅದೇ ವಾಟ್ರಲ್ಲಿದ್ದರೆ ಏನಾಗ್ಬೋದು, ಆ ಕೊಳೆ ಮತ್ತೆ ಬಟ್ಟೆ ಒಳಗಡೆ ಹೋಗಿ ಸೇರ್ಕೋಬೋದು. ಅದನ್ನು ಅವಾಯ್ಡ್ ಮಾಡುತ್ತೆ, ಪ್ರಿವೆಂಟ್ಸ್ ಡಿಪೊಸಿಷನ್. ಸೊ ಇಷ್ಟು ಪ್ರಾಪರ್ಟಿ ಇದೆ ಸರ್ಫ್ಯಾಕ್ಟೆಂಟ್ಸ್ಗೆ. ವೆಟಬಿಲಿಟಿ ಇನ್ಕ್ರೀಸ್ ಮಾಡುತ್ತೆ, ಎಮಲ್ಸಿಫಿಕೇಷನ್ ಜಾಸ್ತಿ ಮಾಡುತ್ತೆ, ಮಿಸಲಿ ಫಾರ್ಮೇಷನ್ ಮಾಡುತ್ತೆ, ಫೋಮ್ ಫಾರ್ಮೇಷನ್ಗೆ ಹೆಲ್ಪ್ ಮಾಡುತ್ತೆ, ಡಿಸ್ಪರ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸರ್ಫ್ಯಾಕ್ಟೆಂಟು ಇರಲೇಬೇಕು, ವಿಚ್ ಗೋಯಿಂಗ್ ಟು ಬ್ರಿಂಗ್ ಅಪೋಸಿಟ್ಲಿ ಚಾರ್ಜ್ಡ್ ಪೋಲ್ಸ್ ಟುಗೆದರ್. ಈಗ ಸೋಪು ಮತ್ತು ಆಯಿಲು ಒಂದಕ್ಕೊಂದು ಡಿಸಾಲ್ವ್ ಆಗಲ್ಲ, ಅವೆರಡೂ ಡಿಸಾಲ್ವ್ ಆಗಂಗೆ, ಅವೆರಡೂ ಡಿಸ್ಪರ್ಸ್ ಆಗಂಗೆ, ಎರಡೂ ಪೆನೆಟ್ರೇಟ್ ಆಗಂಗೆ ಮಾಡೋ ಅಂಥದ್ದನ್ನೇ ನಮ್ಮದು ಸರ್ಫ್ಯಾಕ್ಟೆಂಟ್. ಇದೇನು ಮಾಡುತ್ತೆ ಅಂದರೆ ಮಿಸಲಿ ಫಾರ್ಮೇಷನ್ ಆಗುತ್ತೆ, ಮಿಸಲಿ ಇನ್ ಆ್ಯಕ್ಷನ್. ಸೊ ಮಿಸಲಿ ಫಾರ್ಮೇಷನ್ನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೇಗಾಗುತ್ತೆ ಅಂದರೆ ನಿಮ್ಮದು ಗ್ರೀಸ್ ಇದೆ, ಆ ಗ್ರೀಸ್ ಏನಾಗಿದೆ, ಆರ್ಗ್ಯಾನಿಕ್ ನೇಚರ್ ಇದೆ. ಅದೇ ರೀತಿಯಲ್ಲಿ ನಿಮ್ಮದು ಹೆಡ್ ಪಾರ್ಟ್ ಏನಿದೆಯಲ್ಲ, ಆ ಹೆಡ್ ಪಾರ್ಟ್ ಟೈಲ್ ಪಾರ್ಟ್ ಏನಿದೆಯಲ್ಲ, ಟೈಲ್ ಪಾರ್ಟ್ ಈಸ್ ಆರ್ಗ್ಯಾನಿಕ್ ಇನ್ ನೇಚರ್. ಆ ಟೈಲ್ ಪಾರ್ಟ್ ಏನು ಮಾಡುತ್ತೆ, ಗ್ರೀಸ್ ಸುತ್ತಕೊಳ್ಳುತ್ತೆ, ಹೆಡ್ ಪಾರ್ಟ್ ಏನಾಗುತ್ತೆ, ಹೊರಗಡೆ ಬರುತ್ತೆ. ಈ ರೀತಿಯಾಗಿ ಅದು ಮಿಸಲಿ ಫಾರ್ಮೇಷನ್ ಮಾಡುತ್ತೆ. ಅಂದರೆ ಇನ್ಸೈಡ್ ದಿ ಗ್ರೀಸ್ ಏನು ಮಾಡುತ್ತೆ, ಟ್ರ್ಯಾಪ್ ಆಗಿಬಿಡುತ್ತೆ. ಈ ಸಲ ಟ್ಯಾಪಿಂಗ್ ಆಫ್ ದಿ ಗ್ರೀಸ್ ಅದೇನಾಗುತ್ತೆ, ಆ ಗ್ರೀಸ್ ಸುತ್ತ ಏನು ಮಾಡ್ತವೆ ಈ ಮಾಲಿಕ್ಯೂಲ್ಸ್. ಇದರಲ್ಲಿ ಎರಡು ಪಾರ್ಟ್ ಇದೆ, ಒಂದು ಟೈಲ್ ಪಾರ್ಟು, ಒಂದು ಹೆಡ್ ಪಾರ್ಟ್. ಟೈಲ್ ಪಾರ್ಟ್ ಅಂದರೆ ಇದು, ಹೆಡ್ ಪಾರ್ಟ್ ಅಂದರೆ ಇದು. ಹೆಡ್ ಪಾರ್ಟ್ ವಿಚ್ ಇಸ್ ಇನ್ಸಾಲ್ಯುಬಲ್ ಇನ್ ವಾಟರ್, ಇಟ್ ವಿಲ್ ಗೋ ಅವೇ ಫ್ರಮ್ ದಿ ಗ್ರೀಸ್.
ಆದರೆ ಈ ಟೈಲ್ ಪಾರ್ಟ್ ಏನಿದೆಯಲ್ಲ ವಿಚ್ ಇಸ್ ಸಾಲ್ಯುಬಲ್ ಇನ್ ವಾಟರ್, ಅವು ಮತ್ತು ಇವೆರಡು ಏನು ಮಾಡ್ತವೆ, ಒಂದಕ್ಕೊಂದು ರಿಯಾಕ್ಟ್ ಆಗಕ್ಕೆ ಶುರು ಮಾಡ್ತವೆ. ಸೊ ಅದು ಟ್ರ್ಯಾಪ್ ಮಾಡುತ್ತೆ ಮಧ್ಯದಲ್ಲಿ ಈ ರೀತಿಯಾಗಿ. ಸೊ ಸೋಪ್ ಮಾಲಿಕ್ಯೂಲ್ಸ್ ಏನು ಮಾಡುತ್ತೆ, ಸರೌಂಡ್ಸ್ ದಿ ಡರ್ಟ್ ಪಾರ್ಟಿಕಲ್ಸ್. ಈ ಸೋಪ್ ಏನು ಮಾಡುತ್ತೆ, ಡರ್ಟ್ ಪಾರ್ಟಿಕಲ್ಸ್ನ ಸರ್ಫ್ಯಾಕ್ಟೆಂಟ್ ಇರುತ್ತೆ, ಹಾಗಾಗಿ ಅದು ಕವರ್ ಮಾಡುತ್ತೆ, ಪೆನೆಟ್ರೇಟ್ ಮಾಡುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಫೋಮ್ ಫಾರ್ಮೇಷನ್ ಮಾಡುತ್ತೆ. ಸೊ ಪಾಸಿಟಿವ್ಲಿ ನೆಗೆಟಿವ್ಲಿ ಚಾರ್ಜ್ ಅಯಾನ್ ಏನು ಮಾಡುತ್ತೆ, ಈ ಥರ ಅಟ್ಯಾಕ್ ಆಗುತ್ತೆ ನೋಡ್ರಿ. ಪೋಲಾರ್ ಚಾರ್ಜ್ ಹೈಡ್ರೋಫಿಲಿಕ್ ಎಡ್ಸ್, ವಾಟರ್ ಲವಿಂಗ್, ಹೈಡ್ರೋಫೋಬಿಕ್ ಟೈಲ್ಸ್, ಆಯಿಲ್ ಲವಿಂಗ್. ಸೊ ಎರಡೂ ಏನು ಮಾಡುತ್ತೆ, ಈ ರೀತಿಯಾಗಿದ್ದಾಗ ಇದು ಸಿನ್ಸ್ ಇಟ್ ಗೋಯಿಂಗ್ ಟು ರೆಡ್ಯೂಸ್ ಸರ್ಫೇಸ್ ಟೆನ್ಷನ್, ಅವಾಗ ಏನು ಮಾಡುತ್ತೆ, ಈ ಡಿಟರ್ಜೆಂಟ್ ಪೌಡರ್ ಸೋಪ್ ಏನು ಮಾಡುತ್ತೆ ಅಂದರೆ ಅದು ಜಾಸ್ತಿ ಪೆನೆಟ್ರೇಟ್ ಆಗೋಕ್ಕೆ ಇನ್ಸೈಡ್ ದಿ ಕ್ಲಾತು ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಮಿಸಲಿ ಫಾರ್ಮೇಷನ್ ಆಗುತ್ತೆ. ಹೆಡ್ಡು ಮತ್ತು ಟೈಲ್ ಪಾರ್ಟ್ ಏನು ಮಾಡ್ತವೆ, ಅರೌಂಡ್ ದಿ ಗ್ರೀಸ್, ಅರೌಂಡ್ ದಿ ಡಸ್ಟ್ ಪಾರ್ಟಿಕಲ್ಸ್ ಅದೇನಾಗುತ್ತೆ, ಈ ಥರ ಟ್ರ್ಯಾಪ್ ಮಾಡುತ್ತೆ, ಈ ಥರ ಮಿಸಲಿ ಫಾರ್ಮೇಷನ್ ಆಗುತ್ತೆ. ಥರ್ಡ್ ಏನಾಗುತ್ತೆ, ಆ ಮಿಸಲಿ ಫಾರ್ಮೇಷನ್ ಸ್ವಲ್ಪ ಉಚ್ಚಿದಾಗ ಅಥವಾ ಇದು ಮಾಡಿದಾಗ ಅದೇನಾಗುತ್ತೆ, ಬ್ರೇಕ್ ಆಗುತ್ತೆ. ಲಾರ್ಜ್ ಯೂನಿಟ್ ಇದ್ದರೆ ಸ್ಮಾಲ್ ಯೂನಿಟ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಫೋಮ್ ಇದ್ದಾಗ ಇಟ್ ಗೋಯಿಂಗ್ ಟು ವಾಶ್ ಅವೇ, ಇಟ್ ಗೋಯಿಂಗ್ ಟು ಮೂವ್ ಅವೇ, ರಿನ್ಸ್ ಮಾಡಿದಾಗ ಅದು ಕ್ಲೀನ್ ಆಗುತ್ತೆ. ಸೊ ಗ್ರೀನ್ಸ್ ಇದು ಆ್ಯಕ್ಚುಲಿ ವಾಟ್ ಈಸ್ ಮಿಸಲಿ ಅಂತಂದರೆ ಗ್ರೀಸ್ ಟ್ರ್ಯಾಪ್ಡ್ ಇನ್ಸೈಡ್. ಇದಕ್ಕೆ ನಾವೇನಂತ ಕರಿತೀವಿ, ಮಿಸಲಿ ಫಾರ್ಮೇಷನ್ ಅಂತ ಹೇಳ್ತೀವಿ. ಇದು ಯಾಕೆ ಆಗ್ತಿದೆ ಅಂದರೆ ನಿಮ್ಮ ಸರ್ಫ್ಯಾಕ್ಟೆಂಟಲ್ಲಿ, ನಿಮ್ಮ ಸೋಪಲ್ಲಿ, ನಿಮ್ಮ ಡಿಟರ್ಜೆಂಟಲ್ಲಿ ಯು ಆರ್ ಗೋಯಿಂಗ್ ಟು ಹ್ಯಾವ್ ಬೋತ್ ಹೈಡ್ರೋಫೋಬಿಕ್ ಆ್ಯಂಡ್ ಹೈಡ್ರೋಫಿಲಿಕ್ ಪಾರ್ಟ್ ಇರೋದಕ್ಕೆ ಈ ಆ್ಯಕ್ಷನ್ ಆಗ್ತಾ ಇದೆ. ಅದಕ್ಕೆ ಮಿಸಲಿ ಇನ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಸೊ ಸರ್ಫೇಸ್ ಆ್ಯಕ್ಟಿವ್ ರಿಯೇಜೆಂಟ್ ಇನ್ ಆ್ಯಕ್ಷನ್ ಆಗಿ ದೇ ಗೋಯಿಂಗ್ ಟು ಫಾರ್ಮ್ ಎ ಮಿಸಲಿ ಕ್ಯಾನ್ ಬಿ ಈಸಿಲಿ ರಿನ್ಸ್ಡ್ ಆ್ಯಂಡ್ ವಾಶ್ಡ್ ಅವೇ. ಸೊ ಈ ರೀತಿಯಾಗಿ ನಿಮ್ಮ ಬಟ್ಟೆಗಳಲ್ಲಿ ಏನಾಗುತ್ತೆ, ಡರ್ಟಿ ಇದ್ದಿದ್ದು ಕ್ಲೀನ್ ಆಗೋಕ್ಕೆ ಶುರು ಆಗುತ್ತೆ. ಹಾಗಾದರೆ ಈ ಸರ್ಫ್ಯಾಕ್ಟೆಂಟ್ಸ್ಗಳನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಎಲ್ಲ ಕಡೆಗೂ. ನಿಮ್ಮದು ಶ್ಯಾಂಪೂ ಇರ್ಬೋದು, ಅಥವಾ ಡಿಟರ್ಜೆಂಟ್ ಪೌಡರ್ ಇರ್ಬೋದು, ಅದೇ ಥರ ಫೇಸ್ ವಾಶ್ ಇರ್ಬೋದು, ಎಲ್ಲ ಕಡೆಗೂ ನಮ್ಗೆ ಏನು ಮಾಡ್ತೀವಿ, ಸರ್ಫೇಸ್ ಆ್ಯಕ್ಟಿವ್ ಅಲ್ಲೂ ಏನಾಗುತ್ತೆ, ನಿಮ್ಮದು ಡರ್ಟ್ ಸುತ್ತ ಏನಾಗುತ್ತೆ, ಮಿಸಲಿ ಫಾರ್ಮೇಷನ್ ಆಗುತ್ತೆ. ಅದು ತಲೆನಲ್ಲಿ ಇರ್ಬೋದು, ಅಥವಾ ಫೇಸ್ ವಾಶಲ್ಲಿ ಇರ್ಬೋದು, ಅಥವಾ ಕ್ಲಾತಲ್ಲಿ ಇರ್ಬೋದು, ಎಲ್ಲನೂ ನಮಗೆ ಕ್ಲೀನ್ ಮಾಡೋದಕ್ಕೆ ಅದು ನಮಗೆ ಹೆಲ್ಪ್ ಮಾಡುತ್ತೆ. ಈ ರೀತಿಯಾಗಿ ಸೋಪಲ್ಲೂ ಬೇಕಾದಷ್ಟು ಕೆಮಿಸ್ಟ್ರಿ ಟರ್ಮ್ಸ್ ನಮ್ಗೆ ಅಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಜಸ್ಟ್ ಇಮ್ಯಾಜಿನ್ ಎ ಡೇ without a soap, it is very difficult. So that's why chemistry in action is one of the major component is our soap. Thank you. All the best. Good luck.